ನಮಸ್ಕಾರ ಫ್ರೆಂಡ್ಸ್, ರಾಗಶ್ರೀ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀ. ನಮ್ಮ ನೆಕ್ಸ್ಟ್ ಅಡ್ವೆಂಚರ್ಗೆ ರೆಡಿಯಾ? ಟ್ರಾವೆಲ್, ಫುಡ್, ಕಲ್ಚರ್ ಅಂಡ್ ಅಡ್ವೆಂಚರ್ ಆಲ್ ಇನ್ ಒನ್ ಪ್ಲೇಸ್. ಎವ್ರಿ ಡೆಸ್ಟಿನೇಷನ್ ಹ್ಯಾಸ್ ಅ ಸ್ಟೋರಿ. ಲೆಟ್ಸ್ ಡಿಸ್ಕವರ್ ಇಟ್. ಇವತ್ತು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಇವತ್ತು ನಾವು ಉಡುಪಿಯಿಂದ ಗೋವಾಕ್ಕೆ ಒಂದು ಅದ್ಭುತ ರೋಡ್ ಟ್ರಿಪ್ ಶುರು ಮಾಡ್ತಿದ್ದೀವಿ. ಪ್ರಯಾಣದಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ, ದಾರಿಯಲ್ಲಿನ ದೃಶ್ಯಗಳು ಹೇಗಿರುತ್ತೆ ಅನ್ನೋದನ್ನ ನನ್ನ ಜೊತೆ ಬಂದು ನೋಡಿ. ಇವತ್ತು ಬೆಳಗ್ಗೆನೆ ನಾವು ನಮ್ಮ ಟ್ರಿಪ್ ಶುರು ಮಾಡಿದ್ವಿ. ನಾವು ಗೋಕರ್ಣ, ಕಾರವಾರ ಮತ್ತು ಮುರುಡೇಶ್ವರ ಮಾರ್ಗವಾಗಿ ಗೋವಾಕ್ಕೆ ಹೋಗ್ತಿದ್ವಿ. ದಾರಿ ಮಧ್ಯೆ ಮೊದಲಿಗೆ ನಾವು ಸಾಲಿಗ್ರಾಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದ್ವಿ. ನಂತರ ನಾವು ಮರವಂತೆ ಬೀಚ್ಗೆ ಬಂದ್ವಿ. ಆ ಕಡೆ ಸಮುದ್ರ, ಈ ಕಡೆ ನದಿ. ಈ ದೃಶ್ಯವಂತೂ ಕಣ್ಣಿಗೆ ಹಬ್ಬ. ಇಲ್ಲಿಂದ ನಮ್ಮ ಪಯಣ ಮುಂದುವರಿಯಿತು. ಮುಂದೆ ನಾವು ಗೋಕರ್ಣ ಮತ್ತು ಮುರುಡೇಶ್ವರದಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಟ್ಟು ದರ್ಶನ ಪಡೆದ್ವಿ. ಅಲ್ಲಿನ ಪರಿಸರ ನಿಜಕ್ಕೂ ಮನಸ್ಸಿಗೆ ತುಂಬ ನೆಮ್ಮದಿ ನೀಡಿತು. ಕಾರವಾರದ ಸುಂದರ ದಾರಿಯಲ್ಲಿ ಸಾಗುತ್ತಾ ಸಂಜೆಯ ಹೊತ್ತಿಗೆ ನಾವು ಗೋವಾದಲ್ಲಿ ನಾವು ಮೊದಲೇ ಬುಕ್ ಮಾಡಿದ್ದ ಹೋಟೆಲ್ ಫೈಲಕ ತಲುಪಿದ್ವಿ. ನಿಜ ಹೇಳಬೇಕಂದ್ರೆ ನಮ್ಮ ಹೋಟೆಲ್ ಮತ್ತು ಅಲ್ಲಿನ ಪರಿಸರ ಎಷ್ಟು ಸುಂದರವಾಗಿತ್ತು ಅಂದ್ರೆ ಅಲ್ಲಿಂದ ಹೊರಗೆ ಹೋಗುವುದೇ ಬೇಡ ಅನ್ಸುತ್ತಿತ್ತು. ಅಷ್ಟು ಸುಂದರವಾದ ವ್ಯೂ ಸಿಗುತ್ತಿತ್ತು ಅಲ್ಲಿ. ಆದರೂ ಸಂಜೆ ಸ್ವಲ್ಪ ಹೊರಗೆ ಹೋಗೋಣ ಅಂತ ಹತ್ತಿರದ ಬೀಚ್ಗೆ ಹೋದ್ವಿ. ಬೀಚ್ನಲ್ಲಿ ಸೂರ್ಯಾಸ್ತ ನೋಡ್ತಾ ಅಲೆಗಳ ಸದ್ದು ಕೇಳ್ತಾ ಇಡೀ ಸಂಜೆ ಕಳೆದ್ವಿ. ಏನಾವರಿ ಕ್ಲಬ್ ಮಹೇಂದ್ರದಾಗ ಎಂಗಲಿಗೆ ಒಂಜಿ ಕಾರ್ಡ್ ಕೊಡ್ತಾರೆ. ಅದನ್ನು ಗಿಫ್ಟ್ ತಿಕ್ಕೊಂಡ್ಗೆ ಅಲ್ಲಿ ಪರ್ತದು ಒರಿಜಿನಲ್ ಪೀಸ್ಗೆ ತಗೋತೀರಿ. ನಾನು ಒಂತ ಕೊಡ್ತೆ ದಾದ ಗೊತ್ತಾಯಿತು. ಓಪನ್ ಮಲ್ತ್ನಾಗ ನಾನು ಪುದರ್ ಮಾಡ್ದಿದ್ದೀರಿ. ಅದೊಂದು ಸ್ಕ್ರ್ಯಾಚ್ ಮಲ್ಪರಂಗೆ ಇನ್ನೊಂದು ನಮ್ಮ ಸ್ಕ್ರ್ಯಾಚ್ ಮಲ್ಪದ ಇಂಚಿನ ಒಂದು ತೂಗಾಯ್ತು ಅಲ್ಲೇ ಸ್ಕ್ರ್ಯಾಚ್ ಮಲ್ತೊಂದಿಲ್ಲ ದಾದ ಬರ್ಪುಣ ಗೊತ್ತುಜ್ಜಿ ಈ ₹1 ₹2 ಕಾಯಿನ್ ಒಂಜಿ ಪಾಡ್ತದೆ. ಹಿಂಗೆ ಸ್ಕ್ರ್ಯಾಚ್ ಮಲ್ತೊಂದಿಲ್ಲ ಹೆಂಗೆ ಗೊತ್ತಿತ್ತು. ಒಂದು BA ಬರ್ಕೊಂಡೊಂದು ಪೂರ ಇಟ್ಲ BA ಪಾಡ್ದುಪ್ಪೇರು ಕಲ್ವನಗಲು ಅದೇ ಬಣ್ಣ ಬಿ ಬಣ್ಣ ಲಕ್ಸುರಿ ಸ್ಟೇ ಕ್ಲಬ್ ಮಹೇಂದ್ರ ಅಂತ ಕೊಡ್ತಾರೆ. ಆ್ಯಂಡ್ ಐಕ್ ಕೂಡ ಕಾಸ್ಕೇನು ಇತ್ತು ಕೊರ್ಲೆ ಇತ್ತು ಕಟ್ಟಲೆ ನಿಗಲೆಗೆ ಒಂದು ತಿಕ್ಕೊಂಡು ತಂಪೋದೆ ಉಪ್ಪು ನಾತೆ ತುಲೆ ತುಲೆ ಪೂರ ಉಪ್ಪು ಮೋಸನೆ ಐದು ಪಾಡ್ದು ಅಗಲ್ಲನೇ ಪಾಡ್ದುಪ್ಪೇರು ಏರ್ನ ಬೋರ್ಡಲ್ಲಿ ಚೆಕ್ ಮಾಡ್ಬಲೆ ಒಂದು ಮೂಜಿ ಬರಂದೆ ಜೀವನಡು ಬರಂದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ ಫ್ರೆಂಡ್ಸ್. ರಾತ್ರಿ ಹತ್ತಿರದ ಹೋಟೆಲ್ಗಳಲ್ಲಿ ರುಚಿಯಾದ ಊಟ ಮುಗಿಸಿ ಮೊದಲ ದಿನದ ಸುಂದರ ಅನುಭವಗಳೊಂದಿಗೆ ವಿಶ್ರಾಂತಿ ಪಡೆದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಸ್ವಲ್ಪ ತಡವಾಗಿದ್ವಿ. ನಮ್ಮ ಹೋಟೆಲ್ ಇಷ್ಟೊಂದು ಸುಂದರವಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಅದರ ಅಂದವನ್ನು ಆರಾಮಾಗಿ ಎಂಜಾಯ್ ಮಾಡ್ತಾ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ನಂತರ ನಾವು ಬಿಗ್ ಫುಟ್ಗೆ ಭೇಟಿ ಕೊಟ್ಟೆವು. ಬಿಗ್ ಫುಟ್ ಎನ್ನುವುದು ಗೋವಾದ ಪುರಾತನ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತ ಮ್ಯೂಸಿಯಂ. ಇಲ್ಲಿನ ವಿಶೇಷತೆ ಎಂದರೆ ಇದು ನೂರಾರು ವರ್ಷಗಳ ಹಿಂದಿನ ಗೋವನ್ ವಾತಾವರಣವನ್ನು ಅಚ್ಚುಕಟ್ಟಾಗಿ ಮರುಸೃಷ್ಟಿಸಿದೆ. ಇಲ್ಲಿನ ಮಣ್ಣಿನ ಮನೆಗಳು, ಆ ಕಾಲದ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಪ್ರತಿಮೆಗಳು ನೋಡುವಾಗ ನಾವು ನಿಜಕ್ಕೂ ಹಳೆಯ ಕಾಲಕ್ಕೆ ಹೋದಂತೆ ಭಾಸವಾಗ್ತದೆ. ಇಲ್ಲಿನ ಮ್ಯೂಸಿಯಂನಲ್ಲಿ ಪ್ರದರ್ಶಿಸಲಾಗಿರುವ ಕಲಾಕೃತಿಗಳು ಗೋವಾದ ಸಾಂಪ್ರದಾಯಿಕ ಕಲೆ ಮತ್ತು ದೈನಂದಿನ ಜೀವನದ ಸಂಕೇತಗಳಾಗಿವೆ. ದಾರಿಯಲ್ಲಿ ನದಿ ತೀರದಲ್ಲಿ ನಿಂತಿದ್ದ ಬೃಹತ್ ಕ್ರೂಸ್ಗಳನ್ನು ನೋಡಿ ತುಂಬಾ ಖುಷಿಯಾಯಿತು.
ಆಮೇಲೆ ನಾವು ಅಗುಡಾ ಕೋಟೆಗೆ ಹೋದ್ವಿ. 17ನೇ ಶತಮಾನದಲ್ಲಿ ಪೋರ್ಚುಗೀಸರು ನಿರ್ಮಿಸಿದ ಈ ಕೋಟೆ ಸಮುದ್ರದ ಮೇಲೆ ನಿಗಾ ಇಡಲು ಮತ್ತು ಹಡಗುಗಳಿಗೆ ನೀರು ಪೂರೈಸಲು ಬಳಕೆಯಾಗುತ್ತಿತ್ತಂತೆ. ಇತಿಹಾಸದ ಜೊತೆ ಸಾಗರದ ಸುಂದರ ದೃಶ್ಯ ಇಲ್ಲಿ ಸಿಗುತ್ತೆ. ಅಲ್ಲಿಂದ ನೇರ ನಮ್ಮ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ಬಳಿಯ ಬೀಚ್ನಲ್ಲಿ ಸ್ವಲ್ಪ ಸಮಯ ಕಳೆದು ಅಲ್ಲಿದ್ದ ಸಣ್ಣ ಅಂಗಡಿಗಳಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಶಾಪಿಂಗ್ ಮಾಡಿ ಗೋವಾ ವೈಬ್ನನ್ನ ಫುಲ್ ಎಂಜಾಯ್ ಮಾಡಿದ್ವಿ. ಇವತ್ತು ನಮ್ಮ ಟ್ರಿಪ್ನ ಕೊನೆಯ ದಿನ. ಹೋಟೆಲ್ ಫೈಲಕ ಅಂತ ಸುಂದರ ಜಾಗ ಬಿಟ್ಬರ್ಲು ನಿಜಕ್ಕೂ ಮನಸ್ಸೇ ಇಲ್ಲ. ಆದ್ರೂ ಅನಿವಾರ್ಯವಾಗಿ ಚೆಕ್ಔಟ್ ಮಾಡಿ ಹೊರಟ್ವಿ. ನಾವು ನೇರವಾಗಿ ಕಾಬೋಡಿ ರಾಮ ಕರೆ ಹೊರಟ್ವಿ. ಫ್ರೆಂಡ್ಸ್, ನನಗೆ ಇಲ್ಲಿ ನಿಜವಾದ ಸ್ವರ್ಗವೇ ಸಿಕ್ಕಂತಾಯ್ತು. ಕಾಬೋಡಿ ರಾಮ ಕೋಟೆಯು ಗೋವಾದ ಅತ್ಯಂತ ಹಳೆಯ ಮತ್ತು ಇತಿಹಾಸ ಪ್ರಸಿದ್ಧ ಕೋಟೆಗಳಲ್ಲಿ ಒಂದಾಗಿದೆ. ಈ ಕೋಟೆಯು ರಾಮಾಯಣದ ಭಗವಾನ್ ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಇಲ್ಲಿ ನೆಲೆಸಿದ್ದ ಎಂಬ ನಂಬಿಕೆಯಿಂದ ತನ್ನ ಹೆಸರನ್ನು ಪಡೆದಿದೆ. ಈ ಸ್ಥಳದ ಇತಿಹಾಸವು ಅತ್ಯಂತ ಆಸಕ್ತಿದಾಯಕವಾಗಿದ್ದು, ಇದು ವಿವಿಧ ರಾಜರ ಮತ್ತು ಪೋರ್ಚುಗೀಸರ ಆಳ್ವಿಕೆಯನ್ನು ಕಂಡಿದೆ. ಇಂದಿಗೂ ಈ ಕೋಟೆಯ ಗೋಡೆಗಳ ಮೇಲೆ ನಿಂತರೆ ವಿಶಾಲವಾದ ಅರಬ್ಬಿ ಸಮುದ್ರದ ಸುಂದರ ದೃಶ್ಯವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಇದರ ಕೆಳಗಿರುವ ಪೆಬಲ್ ಬೀಚ್ ತನ್ನ ನೈಸರ್ಗಿಕ ಸೌಂದರ್ಯದಿಂದ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಅಲ್ಲಿನ ಪೆಬಲ್ ಬೀಚ್ ನಾನು ನನ್ನ ಜೀವನದಲ್ಲಿ ನೋಡಿದ ಅತೀ ಸುಂದರ ತಾಣಗಳಲ್ಲಿ ಒಂದು. ಆದರೆ ಬಿಸಿಲು ಮತ್ತು ಆಯಾಸದಿಂದ ತುಂಬ ಸುಸ್ತಾಗಿದ್ದ ನಮಗೆ ಅಲ್ಲಿನ ಬೀಚ್ ಎದುರೇ ಕೂತು ಕುಡಿದ ಲೈಮ್ ಸೋಡಾ ಮತ್ತು ತಿಂದ ಮ್ಯಾಗಿ ಆಹಾ, ಅದ್ಭುತವಾಗಿತ್ತು. ಪೆಬಲ್ ಬೀಚ್ಗೆ ಬೈದ ಫುಲ್ ಟಯರ್ಡ್ ಆದ ಮ್ಯಾಗಿ ಶಾಪ್ ಒಂದು ನಮ್ಮ ಮ್ಯಾಗಿ ತಿನ್ಕ ಬಂದ. ಸೊ ಮ್ಯಾಗಿ ರೆಡಿಯಾ ಒಂದುಂಡು ಬತ್ತಿ ಕೂಡಲೇ ಒಂದು ಮ್ಯಾಗಿ ತಿಂದೆ, ಒಂದು ಜ್ಯೂಸ್ ಪರ್ದು ನಮ್ಮ ಬೀಚಿಗೆ ಹೋಗುವ ದಾರಿಯಲ್ಲಿ ಇನ್ನೂ ಒಂದು ಬೀಚ್ಗೆ ಹೋಗಿ ನಮ್ಮ ಈ ಗೋವಾ ಪ್ರವಾಸವನ್ನ ಮುಗಿಸಿದ್ವಿ. ನಿಜ ಹೇಳಬೇಕಂದ್ರೆ ಇನ್ನು ಸಾಕಷ್ಟು ಜಾಗ ನೋಡ್ಬೇಕಿತ್ತು. ಆದ್ರೆ ಅತಿಯಾದ ಬಿಸಿಲು ಮತ್ತು ಆಯಾಸದಿಂದಾಗಿ ಈಗ ಮನೆಗೆ ವಾಪಸ್ ಹೋಗ್ತಿದ್ದೀವಿ. ಆದರೆ ಖಂಡಿತವಾಗಿಯೂ ಇಲ್ಲಿನ ಹಿಡನ್ ಸ್ಪಾಟ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಸೊ ಫ್ರೆಂಡ್ಸ್, ಇದು ನಮ್ಮ ಉಡುಪಿಯಿಂದ ಗೋವಾ ಪ್ರವಾಸದ ಅದ್ಭುತ ಪಯಣ. ಈ ಟ್ರಿಪ್ನಲ್ಲಿ ನಾವು ನೋಡಿದ ತಾಣಗಳು, ಅಲ್ಲಿನ ಶಾಂತಿಯುತ ಹೋಟೆಲ್ ಮತ್ತು ಸಮುದ್ರ ತೀರದ ಆ ಸುಂದರ ನೆನಪುಗಳು ನಮಗೆ ಸದಾ ನೆನಪಿನಲ್ಲಿ ಉಳಿತವೆ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಮ್ಮ ರಾಗಶ್ರೀ ವ್ಲಾಗ್ಸ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್.